ಎಲ್ಲರಿಗೂ ನಮಸ್ಕಾರ. ಇದು ಸ್ಪರ್ಧಾ ತೇಜಸ್ ಯೂಟ್ಯೂಬ್ ಚಾನಲ್ ತೀರ್ಥಹಳ್ಳಿ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತು ನಾವು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ 2017ರ 5th ಅಪಾಯಿಂಟ್ಮೆಂಟ್ನ ಸಂವಿಧಾನ ಪ್ರಶ್ನೋತ್ತರಗಳ ವಿಶ್ಲೇಷಣೆಯನ್ನು ಮಾಡ್ತಿದ್ದೀವಿ. ನನ್ನ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನನ್ನ ಈ ಸಂವಿಧಾನ ಸರಣಿಯ ಸಂಪೂರ್ಣ ಸದುಪಯೋಗ ಪಡಿಸ್ಕೊಳ್ಳಿ. 2002ರಿಂದ 2020ರವರೆಗಿನ ಎಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯ ಸಂವಿಧಾನ ಪ್ರಶ್ನೋತ್ತರ ವಿಶ್ಲೇಷಣೆಯನ್ನು ಮಾಡಲಾಗ್ತಾಯಿದೆ. ನನ್ನ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಮತ್ತು ನನ್ನ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಪ್ರಾರಂಭ ಮಾಡೋಣ. ಮೊದಲನೇ ಪ್ರಶ್ನೆ ಈ ರೀತಿದೆ: ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸಂವಿಧಾನದ ಯಾವ ಭಾಗದಲ್ಲಿ ಅಡಕವಾಗಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಸಂವಿಧಾನದ ಭಾಗ 4ರಲ್ಲಿ ಅಡಕವಾಗಿದೆ. ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಅನೇಕ ಪರೀಕ್ಷೆಗಳಲ್ಲಿ ಅನೇಕ ರೀತಿಯ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಒಂದನೇದು ಏನಂದರೆ, ಇದು ಸಂವಿಧಾನದ ಭಾಗ 4ರಲ್ಲಿ 36ರಿಂದ 51ರವರೆಗಿನ ವಿಧಿಗಳು ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳುತ್ತೆ. ಮತ್ತು ರಾಜ್ಯ ನಿರ್ದೇಶಕ ತತ್ವಗಳನ್ನು ನಾವು ಐರಿಷ್ ಸಂವಿಧಾನದಿಂದ ಎರವಲು ಪಡೆದಿದ್ದೀವಿ. ಐರಿಷ್ ಸಂವಿಧಾನ ಅಥವಾ ಐರ್ಲೆಂಡ್ ಸಂವಿಧಾನದಿಂದ ಎರವಲು ಪಡೆದಿದ್ದೀವಿ. ಈ ಅಂಶವನ್ನು ಅನೇಕ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಇನ್ನು ಈ ರಾಜ್ಯ ನಿರ್ದೇಶಕ ತತ್ವಗಳಿದೆಯಲ್ಲ, ಇದು ಸಂವಿಧಾನ ನೀಡಿರುವಂಥ ನಿರ್ದೇಶನಗಳ ರೂಪದಲ್ಲಿದೆ. ವೆರಿ ಇಂಪಾರ್ಟೆಂಟ್. ಹೆಸರೇ ಹೇಳುವ ಹಾಗೆ ಇದು ನಿರ್ದೇಶನಗಳ ರೂಪದಲ್ಲಿದೆ. ಆದರೆ ಇದು ಕಾನೂನಿನಿಂದ ಅಥವಾ ನ್ಯಾಯದಿಂದ ರಕ್ಷಿತವಾಗಿಲ್ಲ. ಆದರೆ ಇದು ಆಡಳಿತಕ್ಕೆ ನೀಡಿದಂತಹ ಮೂಲಭೂತ ನಿಯಮಗಳಾಗಿದ್ದಾವೆ. ಈ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಅನೇಕ ಬಾರಿ ಕೇಳಿರುವ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಈ ರಾಜ್ಯ ನಿರ್ದೇಶಕ ತತ್ವಗಳು ಬೇಸಿಕಲಿ 3 ರೀತಿಯ ತತ್ವಗಳನ್ನು ಆಧರಿಸಿ ರೂಪಿಸಲಾಗಿದೆ. ಯಾವ್ಯಾವ 3 ತತ್ವಗಳು ಕೇಳಿದ್ರೆ, ಒಂದು ಸಮಾಜವಾದಿ ತತ್ವ, ಇನ್ನೊಂದು ಗಾಂಧಿವಾದಿ ತತ್ವ, ಇನ್ನೊಂದು ಉದಾರತ ತತ್ವ. ಸಮಾಜವಾದಿ ತತ್ವ, ಗಾಂಧಿ ತತ್ವ ಮತ್ತು ಉದಾರತ ತತ್ವಗಳ ಆಧಾರದ ಮೇಲೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ರೂಪಿಸಲಾಗಿದೆ. ಇದು ಸಂವಿಧಾನದ ಭಾಗ 4ರಲ್ಲಿದೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು ಎರಡನೇ ಪ್ರಶ್ನೆ ಈ ರೀತಿದೆ: ರಾಷ್ಟ್ರೀಯ ಮತದಾರ ದಿನವನ್ನು ಎಂದು ಆಚರಿಸ್ತೇವೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಜನವರಿ 25. ನೋಡಿ, ಜನವರಿ 26ನ ನಾವು ಗಣರಾಜ್ಯ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಜನವರಿ 26ನ್ನು ಗಣರಾಜ್ಯ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಯಾಕೆ ಗಣರಾಜ್ಯ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಅಂದರೆ, 1950 ಜನವರಿ 26ರಂದು ನಾವು ನಮ್ಮ ಸಂವಿಧಾನವನ್ನು ಜಾರಿಗೆ ತಂದುಕೊಂಡ್ವಿ. ಆ ನೆನಪಿಗೋಸ್ಕರ ನಾವು ಪ್ರತಿ ವರ್ಷ ಜನವರಿ 26ನ ಗಣರಾಜ್ಯ ದಿನವನ್ನಾಗಿ ಆಚರಣೆ ಮಾಡ್ತಿದ್ದೀವಿ. ಹಾಗಾದರೆ ಜನವರಿ 25ನೇ ಯಾಕೆ ರಾಷ್ಟ್ರೀಯ ಮತದಾರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಿದ್ದೀವಿ? ಜನವರಿ 26ನ ಯಾಕೆ ಅಲ್ಲ ಅಂತ ಕೇಳಿದ್ರೆ, ಜನವರಿ 25ರಂದು ಭಾರತದಲ್ಲಿ ಚುನಾವಣಾ ಆಯೋಗ ಅಸ್ತಿತ್ವಕ್ಕೆ ಬರುತ್ತೆ. ವೆರಿ ಇಂಪಾರ್ಟೆಂಟ್. ಚುನಾವಣಾ ಆಯೋಗ ಅಸ್ತಿತ್ವಕ್ಕೆ ಬಂತು ಜನವರಿ 25, 1950ರಂದು ಭಾರತದಲ್ಲಿ ಚುನಾವಣಾ ಆಯೋಗ, ರಾಷ್ಟ್ರೀಯ ಚುನಾವಣಾ ಆಯೋಗ ಅಸ್ತಿತ್ವಕ್ಕೆ ಬಂತು. ಆ ನೆನಪಿಗೆ ನಾವು ಪ್ರತಿ ವರ್ಷ ಜನವರಿ 25ರಂದು ರಾಷ್ಟ್ರೀಯ ಮತದಾರರ ದಿನವನ್ನಾಗಿ ಆಚರಣೆ ಮಾಡ್ತಿದ್ದೀವಿ. ಈ ಅಂಶ ನಮಗೆ ಗೊತ್ತಿರಲಿ. ಸೊ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಜನವರಿ 25. ಇನ್ನು ಮೂರನೇ ಪ್ರಶ್ನೆ ಈ ರೀತಿದೆ: ಭಾರತದ ಸಂವಿಧಾನದಲ್ಲಿ ಎಷ್ಟು ಶೆಡ್ಯೂಲ್ಗಳಿದೆ ಪ್ರಸ್ತುತ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, 12 ಶೆಡ್ಯೂಲ್ಗಳಿದೆ. ಭಾರತದ ಸಂವಿಧಾನದಲ್ಲಿ ಇದರ ಬಗ್ಗೆ ಅನೇಕ ಬಾರಿ ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮತ್ತು ಇಂಪಾರ್ಟೆಂಟ್ ಫ್ಯಾಕ್ಟರ್ಸನ್ನು ನೋಡ್ತಾ ಹೋಗೋಣ. ಭಾರತದ ಸಂವಿಧಾನದಲ್ಲಿ ಪ್ರಸ್ತುತ 470 ಆರ್ಟಿಕಲ್ ಇದೆ, 470 ವಿಧಿಗಳು, 25 ಭಾಗಗಳು, 12 ಶೆಡ್ಯೂಲ್ಗಳು ಪ್ರಸ್ತುತ ಇವೆ. ಇನ್ನೊಂದು ರೀತಿಯ ಪ್ರಶ್ನೆಯನ್ನು ಕೇಳ್ಬೋದು. ನೋಡಿ, ಇವಾಗ 470 ವಿಧಿ, 25 ಭಾಗಗಳು, 12 ಶೆಡ್ಯೂಲ್ ಇದೆ. ಹಾಗಾದರೆ ಸಂವಿಧಾನ ಜಾರಿಯಾದಾಗ ಎಷ್ಟು ವಿಧಿ ಇತ್ತು, ಎಷ್ಟು ಶೆಡ್ಯೂಲ್ ಇತ್ತು, ಎಷ್ಟು ಭಾಗ ಇತ್ತು ಕೇಳಿದ್ರೆ, ಸಂವಿಧಾನ ಜಾರಿಯಾದಾಗ 395 ವಿಧಿ, 8 ಅನುಸೂಚಿ ಮತ್ತು 22 ಭಾಗ. 22 ಭಾಗ ಮತ್ತು 8 ಅನುಸೂಚಿ ಅಥವಾ ಶೆಡ್ಯೂಲ್ ಇತ್ತು. ವೆರಿ ಇಂಪಾರ್ಟೆಂಟ್. ಈ ಅಂಶ ನಮಗೆ ಗೊತ್ತಿರಲಿ. ಇದು ಸಂವಿಧಾನ ಜಾರಿಯಾದಾಗ ಇದ್ದಂತಹ ವಿಧಿಗಳು, ಭಾಗ ಮತ್ತು ಶೆಡ್ಯೂಲ್ಗಳ ಸಂಖ್ಯೆ. ಸೊ ಪ್ರಸ್ತುತ ಎಷ್ಟು ಶೆಡ್ಯೂಲ್ ಇದೆ ಅಂದರೆ 12 ಶೆಡ್ಯೂಲ್ ಇದೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇನ್ನು ನಾಲ್ಕನೇ ಪ್ರಶ್ನೆ ಇರ್ತಿದೆ: ಯಾವುದೇ ಬಿಲ್ಲನ್ನು ಹಣಕಾಸಿನ ಬಿಲ್ಲೆಂದು ದೃಢೀಕರಿಸುವವರು ಯಾರು? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಲೋಕಸಭೆಯ ಸ್ಪೀಕರ್.
ಲೋಕಸಭೆಯ ಸ್ಪೀಕರ್ ಯಾವುದೇ ಬಿಲ್ಲನ್ನು ಹಣಕಾಸಿನ ಬಿಲ್ ಹೌದು ಅಲ್ಲ ಅಂತೇಳಿ ಅದನ್ನು ದೃಢೀಕರಿಸ್ತಾರೆ. ಆ್ಯಕ್ಚುಲಿ ಸಂವಿಧಾನದ ವಿಧಿ 93 ಸ್ಪೀಕರ್ ಹುದ್ದೆಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. 93ನೇ ವಿಧಿಯ ಪ್ರಕಾರ ಲೋಕಸಭೆಗೆ ಸ್ಪೀಕರ್ ಹುದ್ದೆಗೆ ಅವಕಾಶ ಮಾಡಿಕೊಡಲಾಗಿದೆ. ಲೋಕಸಭೆಯ ಮೊದಲ ಅಧಿವೇಶನದಲ್ಲಿಯೇ ಸದಸ್ಯರು ತಮ್ಮಲ್ಲೇ ಒಬ್ಬರನ್ನು ಸಭಾಧ್ಯಕ್ಷರನ್ನಾಗಿ ಸ್ಪೀಕರ್ ಆಗಿ ಆಯ್ಕೆ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್. ಲೋಕಸಭೆಯ ಮೊದಲ ಅಧಿವೇಶನ, ಮೊದಲ ಅಧಿವೇಶನ. ಸ್ಪೀಕರ್ ಅವರು ಯಾವ ಅಧಿವೇಶನದಲ್ಲಿ ಆಯ್ಕೆ ಆಗ್ತಾರೆ ಅಂತ ಕೇಳ್ತಾರೆ. ಲೋಕಸಭೆಯ ಮೊದಲ ಅಧಿವೇಶನ ಅಂತ ಹೇಳಬೇಕಾಗುತ್ತೆ. ಮತ್ತು ಇವರು ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟರೂ ಕೂಡ ಸ್ಪೀಕರ್ ಆದ ನಂತರ ಪಕ್ಷಾತೀತವಾಗಿ ಇವರು ನಿರ್ಣಯವನ್ನು ತೆಗೆದುಕೊಳ್ಬೇಕು. ಇವ್ರಿಗೆ ವೋಟಿಂಗ್ ಮಾಡುವ ಹಕ್ಕಿಲ್ಲ. ಬಟ್ ಒನ್ ಟೈಮ್ ಇವರು ವೋಟಿಂಗ್ ಮಾಡ್ಬೋದು. ಯಾವಾಗ ಅಂದರೆ ಮಸೂದೆಗೆ ಸಮ ಮತ ಬಿದ್ದರೆ. ಮಸೂದೆಗೆ ಸಮ ಮತ ಬಿದ್ದರೆ, ಈಕ್ವಲ್ ವೋಟಿಂಗ್ ಆದರೆ ಸ್ಪೀಕರ್ ಅವರು ವೋಟಿಂಗ್ ಮಾಡುವಂಥ ಒಂದು ಹಕ್ಕನ್ನು ಹೊಂದಿರ್ತಾರೆ. ಇನ್ನು ಲೋಕಸಭೆಯನ್ನು ನಾವು ರಾಷ್ಟ್ರದ ಖಜಾನೆಯ ವ್ಯವಸ್ಥಾಪಕ ಅಂತ ಕರಿತೀವಿ. ರಾಷ್ಟ್ರದ ಹಣಕಾಸಿನ ಸಂಪೂರ್ಣ ಅಧಿಕಾರ ಲೋಕಸಭೆಗಿರುತ್ತೆ. ಸಂವಿಧಾನದ ವಿಧಿ 107ರ ಪ್ರಕಾರ, ನಾನು ಈ ಅಂಶಕ್ಕೆ ಬರ್ತಾಯಿದ್ದೀನಿ, ಈ ಹಣಕಾಸಿನ ಬಿಲ್ ಬಗ್ಗೆ ಬರ್ತಾಯಿದ್ದೀನಿ. ಸಂವಿಧಾನದ ವಿಧಿ 107ರ ಪ್ರಕಾರ ಯಾವುದೇ ರೀತಿಯ ಹಣಕಾಸು ಮಸೂದೆಯನ್ನು ಲೋಕಸಭೆಯಲ್ಲೇ ಮಂಡಿಸಬೇಕು. ವೆರಿ ಇಂಪಾರ್ಟೆಂಟ್. ಲೋಕಸಭೆಯಲ್ಲೇ ಮಂಡಿಸಬೇಕು ಮತ್ತು ಆ ಬಿಲ್ ಹಣಕಾಸಿನ ಮಸೂದೆ ಹೌದು ಅಲ್ವಾ ಅಂತೇಳಿ ದೃಢೀಕರಿಸೋದು ಲೋಕಸಭೆಯ ಸ್ಪೀಕರ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು 5ನೇ ಪ್ರಶ್ನೆ ಇರ್ತಿದೆ, ಭಾರತದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆದಿದ್ದು ಯಾವಾಗ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, 1952. 1952ರಲ್ಲಿ ಭಾರತದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ನಡೀತು. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುಮತ ತೆಗೆದುಕೊಂಡಂಥ ಪಕ್ಷ ಆಯಿತು. ಕಾಂಗ್ರೆಸ್ಗೆ ಬಹುಮತ ಬಂದು ಸ್ವತಂತ್ರ ಭಾರತದ ಮೊದಲ ಪ್ರಧಾನಿಯಾಗಿ ನೆಹರು ಅವರು ಆಯ್ಕೆ ಆದರು. ವೆರಿ ಇಂಪಾರ್ಟೆಂಟ್. ಇನ್ನು ಭಾರತದಲ್ಲಿ ಚುನಾವಣೆಗಳನ್ನು ಚುನಾವಣಾ ಆಯೋಗಗಳು ನಡೆಸಿಕೊಡುತ್ತೆ. ಭಾರತದಲ್ಲಿ ಸ್ವತಂತ್ರ ಮತ್ತು ನಿರ್ಭೀತ ಚುನಾವಣಾ ಆಯೋಗ ಇದೆ. ಸ್ವತಂತ್ರ ಮತ್ತು ನಿರ್ಭೀತ ಚುನಾವಣಾ ಆಯೋಗಕ್ಕೆ ಸಂವಿಧಾನದ 15ನೇ ಭಾಗದ 324ನೇ ವಿಧಿ ಅವಕಾಶ ಮಾಡಿಕೊಟ್ಟಿದೆ. ಸಂವಿಧಾನದ 15ನೇ ಭಾಗದ 324ನೇ ವಿಧಿ ಭಾರತಕ್ಕೆ ಒಂದು ಸ್ವತಂತ್ರ ಮತ್ತು ನಿರ್ಭೀತ ಚುನಾವಣಾ ಆಯೋಗಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಇನ್ನು ಚುನಾವಣಾ ಆಯೋಗಗಳ ಬಗ್ಗೆ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಕೇಳಿರುವ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸೋದು ಯಾರು? ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸೋದು ಯಾರು ಕೇಳಿದ್ರೆ ರಾಜ್ಯ ಚುನಾವಣಾ ಆಯೋಗ. ರಾಜ್ಯ ಚುನಾವಣಾ ಆಯೋಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸಿಕೊಡುತ್ತೆ. ಇನ್ನು ಲೋಕಸಭೆ, ರಾಜ್ಯಸಭೆ, ರಾಜ್ಯ ವಿಧಾನಸಭೆ ಈ ಚುನಾವಣೆಗಳನ್ನು ಭಾರತದ ಮುಖ್ಯ ಚುನಾವಣಾ ಆಯೋಗ ಏನಿದೆ, ರಾಷ್ಟ್ರೀಯ ಚುನಾವಣಾ ಆಯೋಗ ನಡೆಸಿಕೊಡುತ್ತೆ. ಮತ್ತು ಭಾರತದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆದಿದ್ದು 1952ರಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇನ್ನು 6ನೇ ಪ್ರಶ್ನೆ ಈ ರೀತಿ ಇದೆ, ಭಾರತದ ಮೊದಲ ಮಹಿಳಾ ಸ್ಪೀಕರ್ ಯಾರು? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮೀರಾ ಕುಮಾರ್. ಮೀರಾ ಕುಮಾರ್ ಅವರು ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಮಹಿಳಾ ಸ್ಪೀಕರ್ ಆಗಿದ್ದರು. ಇವರು 2009ರಿಂದ 2014ರವರೆಗೆ ಸ್ಪೀಕರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ವೆರಿ ಇಂಪಾರ್ಟೆಂಟ್. ಇನ್ನು ಲೋಕಸಭೆಯ ಸ್ಪೀಕರ್, ಮೊದಲ ಸ್ಪೀಕರ್ ಯಾರು ಅಂತೇಳಿ ಕೇಳ್ತಾರೆ. ಲೋಕಸಭೆಯ ಮೊದಲ ಸ್ಪೀಕರ್ ಅನೇಕ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಲೋಕಸಭೆಯ ಮೊದಲ ಸ್ಪೀಕರ್ ಯಾರು ಕೇಳಿದ್ರೆ ಜಿ.ವಿ. ಮಾವಳಂಕರ್. ಜಿ.ವಿ. ಮಾವಳಂಕರ್. ಲೋಕಸಭೆಯ ಮೊದಲ ಸ್ಪೀಕರ್ ಆದಂತಹ ಜಿ.ವಿ. ಮಾವಳಂಕರ್ ಯಾವ ಅವಧಿಯಲ್ಲಿ ಅವರು ಸ್ಪೀಕರ್ ಆಗಿದ್ದರು ಕೇಳಿದ್ರೆ 1946ರಿಂದ 1956ರವರೆಗೂ ಕೂಡ ಅವರು ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸ್ತಾರೆ. ವೆರಿ ಇಂಪಾರ್ಟೆಂಟ್. ಈ ಅಂಶ ನಮಗೆ ಗೊತ್ತಿರಲಿ. ಇನ್ನು ಲೋಕಸಭೆಯನ್ನು ಜನತಾ ಸದನ, ಸಂಸತ್ತಿನ ಕೆಳಮನೆ ಅಂತ ಕರಿತೀವಿ. ಈ ಅಂಶ ಕೂಡ ಗೊತ್ತಿರಲಿ. ಸೊ ಭಾರತದ ಮೊದಲ ಮಹಿಳಾ ಸ್ಪೀಕರ್ ಯಾರು ಕೇಳಿದ್ರೆ ಮೀರಾ ಕುಮಾರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇನ್ನು 7ನೇ ಪ್ರಶ್ನೆ ಈ ರೀತಿದೆ, ಈ ಕೆಳಗಿನ ಯಾವುದು ಸಂವಿಧಾನಿಕ ಸಂಸ್ಥೆಯಲ್ಲ? UPSC ನೋಡಿ, ಚುನಾವಣಾ ಆಯೋಗ, UPSC, ಅಂತಾರಾಜ್ಯ ಮಂಡಳಿ ಇವು ಸಂವಿಧಾನಿಕ ಸಂಸ್ಥೆಗಳು. ಯಾವುದು ಅಲ್ಲ ಕೇಳಿದ್ರೆ UGC, ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಇದೆಯಲ್ಲ, UGC ಅಂದರೆ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್, ಇದು ಸಂವಿಧಾನಿಕ ಸಂಸ್ಥೆ ಅಲ್ಲ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು 8ನೇ ಪ್ರಶ್ನೆ ಈ ರೀತಿದೆ,
ಕೇಂದ್ರ ಶಾಸನ ಸಭೆಯು ಎರಡು ಅಧಿವೇಶನಗಳ ನಡುವಿನ ಗರಿಷ್ಠ ಕಾಲಮಿತಿ ಎಷ್ಟು? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 6 ತಿಂಗಳು. ಕೇಂದ್ರ ಶಾಸನ ಸಭೆಯ 2 ಅಧಿವೇಶನಗಳ ನಡುವಿನ ಗರಿಷ್ಠ ಕಾಲಮಿತಿ 6 ತಿಂಗಳು. ಲೋಕಸಭೆಯ ಅಧಿವೇಶನವನ್ನು ಕರೆಯುವ ಅಧಿಕಾರ ರಾಷ್ಟ್ರಪತಿಯವರಿಗಿದೆ. ಲೋಕಸಭೆಯ ಅಧಿವೇಶನ ಕರೆಯುವ ಅಧಿಕಾರ ಯಾರಿಗಿರುತ್ತೆ ಕೇಳಿದ್ರೆ ರಾಷ್ಟ್ರಪತಿಯವರಿಗಿರ್ತಾರೆ. ಈ ಅಂಶ ಗೊತ್ತಿರಲಿ ನಮಗೆ. ಇವರು ವರ್ಷದಲ್ಲಿ 2 ಬಾರಿ ಅಧಿವೇಶನವನ್ನು ಕರೀತಾರೆ. 2 ಅಧಿವೇಶನಗಳ ನಡುವಿನ ಅಂತರ ಕನಿಷ್ಠ 6 ತಿಂಗಳಿರಬೇಕು, 6 ತಿಂಗಳು ಮೀರುವಂತಿಲ್ಲ. ಮತ್ತು ಸದಸ್ಯರ ಕೋರಿಕೆ ಮೇರೆಗೆ ಇವರು ವಿಶೇಷ ಅಧಿವೇಶನವನ್ನು ಕೂಡ ಕರೀತಾರೆ. ವಿಶೇಷ ಅಧಿವೇಶನವನ್ನು ಕೂಡ ರಾಷ್ಟ್ರಪತಿಗಳು ಲೋಕಸಭೆಯ ಸದಸ್ಯರ ಕೋರಿಕೆಯ ಮೇಲೆ ಕರೀತಾರೆ. ಮತ್ತು ಲೋಕಸಭೆಯ ಅಧಿವೇಶನ ಆದಾಗ ಅದರ ಒಂದು ವಿಚಾರಗಳನ್ನು ಚರ್ಚೆಗಳನ್ನು ಪ್ರಾರಂಭ ಮಾಡಬೇಕಂದ್ರೆ ಕೋರಮ್ ಇರಬೇಕು. ಕೋರಮ್ ಅಂದರೆ ಕಾರ್ಯಕಲಾಪಗಳನ್ನು ಮಾಡಲು ಕನಿಷ್ಠ 1/10 ಸದಸ್ಯರು ಹಾಜರಿರಬೇಕು. ಈ ಅಂಶ ಕೂಡ ವೆರಿ ಇಂಪಾರ್ಟೆಂಟ್ ಗೊತ್ತಿರಲಿ. ಲೋಕಸಭೆ ಅಧಿವೇಶನ ಕರೆದಾಗ ಅದರ ಕಾರ್ಯಕಲಾಪಗಳನ್ನು ಆರಂಭಿಸಲು ಎಷ್ಟು ಕೋರಮ್ ಇರಬೇಕಂದ್ರೆ ಕನಿಷ್ಠ 1/10 ಸದಸ್ಯರಿರಬೇಕು. ಈ ಅಂಶ ಕೂಡ ಗೊತ್ತಿರಲಿ. ಮತ್ತು ಕೇಂದ್ರ ಶಾಸನ ಸಭೆಯ 2 ಅಧಿವೇಶನಗಳ ನಡುವಿನ ಗರಿಷ್ಠ ಕಾಲಮಿತಿ 6 ತಿಂಗಳಿರುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು 9ನೇ ಪ್ರಶ್ನೆ ಈ ರೀತಿ ಇದೆ. ಲೋಕಸಭೆ ಮತ್ತು ರಾಜ್ಯಸಭೆಯ ಜಂಟಿ ಅಧಿವೇಶನದ ನೇತೃತ್ವ ವಹಿಸೋದು ಯಾರು? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಲೋಕಸಭೆಯ ಸ್ಪೀಕರ್. ನಾವು ರಾಷ್ಟ್ರಪತಿ ಅಂದ್ಕೊಳ್ತೀವಿ, ಬಟ್ ರಾಷ್ಟ್ರಪತಿ ಅಲ್ಲ, ಲೋಕಸಭೆಯ ಸ್ಪೀಕರ್. ನೋಡಿ, ರಾಷ್ಟ್ರಪತಿಗಳು ಸಂವಿಧಾನದ 108ನೇ ವಿಧಿ ಪ್ರಕಾರ, ನಾನು ಆಗಲೇ ಹೇಳಿದೆ ಲೋಕಸಭೆ ಅಧಿವೇಶನವನ್ನು ರಾಷ್ಟ್ರಪತಿಗಳು ಕರೀತಾರೆ ಅಂಥೇಳಿ. ಜಂಟಿ ಅಧಿವೇಶನ ಕೂಡ ರಾಷ್ಟ್ರಪತಿಯೇ ಕರೀತಾರೆ. ಸಂವಿಧಾನದ 108ನೇ ವಿಧಿ ಪ್ರಕಾರ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನವನ್ನು ಕರೀತಾರೆ. ಆದರೆ ಜಂಟಿ ಅಧಿವೇಶನ ಕರೆಯೋದು ಮಾತ್ರ ರಾಷ್ಟ್ರಪತಿ. ವೆರಿ ಇಂಪಾರ್ಟೆಂಟ್. ಜಂಟಿ ಅಧಿವೇಶನ ಕರೀತಾರೆ. ಆದರೆ ಈ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸೋದು ಲೋಕಸಭೆಯ ಸ್ಪೀಕರ್. ಅಂದರೆ ಲೋಕಸಭೆಯ ಅನುಮೋದಿಸಿದ ಮಸೂದೆಯನ್ನು ರಾಜ್ಯಸಭೆ ತಿರಸ್ಕರಿಸಿದರೆ ಅಥವಾ ರಾಜ್ಯಸಭೆ 6 ತಿಂಗಳು ತಡೆ ಹಿಡಿದ್ರೆ ಸಂವಿಧಾನಿಕ ಬಿಕ್ಕಟ್ಟು ಉಂಟಾಗುತ್ತೆ. ಅಂತಹ ಸಂದರ್ಭದಲ್ಲಿ ರಾಷ್ಟ್ರಪತಿಯವರು ಈ ಸಂವಿಧಾನಿಕ ಬಿಕ್ಕಟ್ಟನ್ನು ಹೋಗಲಾಡಿಸಲು ಜಂಟಿ ಅಧಿವೇಶನ ಕರೀತಾರೆ. ವೆರಿ ಇಂಪಾರ್ಟೆಂಟ್. ಜಂಟಿ ಅಧಿವೇಶನ ಯಾಕೆ ಕರೀತಾರೆ ರಾಷ್ಟ್ರಪತಿಗಳು? ಜಂಟಿ ಅಧಿವೇಶನ ಕರೆಯುವಂಥ ಉದ್ದೇಶ ಏನು ಅಂತೇಳಿ ಕೂಡ ಕೇಳ್ತಾರೆ. ಏನಂದರೆ ಲೋಕಸಭೆ ಅನುಮೋದಿಸಿದ ಮಸೂದೆಯನ್ನು ರಾಜ್ಯಸಭೆ ತಿರಸ್ಕರಿಸಿದರೆ ಅಥವಾ 6 ತಿಂಗಳು ತಡೆ ಹಿಡಿದ್ರೆ ರಾಷ್ಟ್ರಾಧ್ಯಕ್ಷರು ಏನು ಮಾಡ್ತಾರೆ ಅಂದರೆ ಜಂಟಿ ಅಧಿವೇಶನ ಕರೀತಾರೆ. ಈ ಅಂಶ ನಮಗೆ ಗೊತ್ತಿರಲಿ. ಸೊ ಜಂಟಿ ಅಧಿವೇಶನ ಕರೆದಾಗ ಅದರ ನೇತೃತ್ವ ವಹಿಸೋದು ಲೋಕಸಭೆಯ ಸ್ಪೀಕರ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು 10ನೇ ಮತ್ತು ಈ ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಪಂಚಾಯತ್ ರಾಜ್ ಯಾವ ಪಟ್ಟಿಯಲ್ಲಿ ಸೇರಿಸಲಾಗಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಾಜ್ಯ ಪಟ್ಟಿ. ನೋಡಿ, ನಮ್ಮ ಸರ್ಕಾರದ ವಿವಿಧ ಕಾರ್ಯಗಳನ್ನು, ವಿವಿಧ ಅಧಿಕಾರವನ್ನು ಹಂಚಿಕೆ ಮಾಡುವ ಉದ್ದೇಶದಿಂದ ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಅಂತೇಳಿ ಮಾಡಿದ್ದಾರೆ. ರಾಜ್ಯ ಪಟ್ಟಿಯಲ್ಲಿರುವಂತಹ ವಿಷಯಗಳ ಮೇಲೆ ಶಾಸನ, ಕಾನೂನನ್ನು ನಿರ್ಮಿಸುವಂಥ ಅಧಿಕಾರ ರಾಜ್ಯಗಳಿಗಿದ್ದರೆ, ಕೇಂದ್ರ ಪಟ್ಟಿಯಲ್ಲಿರುವಂಥ ವಿಷಯಗಳ ಮೇಲೆ ಕೇಂದ್ರ ಸರ್ಕಾರ ಸಂಸತ್ತು, ಕಾನೂನು ಮತ್ತು ಶಾಸನಗಳನ್ನು ರೂಪಿಸುತ್ತೆ. ಸಮವರ್ತಿ ಪಟ್ಟಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಬೋತ್ ಎರಡೂ ಕೂಡ ಏನು ಮಾಡ್ತವೆ ಅಂದರೆ ಶಾಸನಗಳನ್ನು, ಕಾನೂನನ್ನು ಒಂದು ನಿರ್ಮಿಸ್ತವೆ. ಒಂದು ವೇಳೆ ಈ ಶಾಸನ ಮತ್ತು ಕಾನೂನು ರೂಪಿಸಿದಾಗ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಒಂದು ಗೊಂದಲ ಉಂಟಾದಾಗ, ಕ್ಲಾಶಸ್ ಉಂಟಾದರೆ ಕೇಂದ್ರ ಸರ್ಕಾರ ರೂಪಿಸಿದಂಥ ಕಾನೂನೇ ಎದ್ದು ನಿಲ್ಲುತ್ತೆ, ಅದು ಗಟ್ಟಿಯಾಗಿ ನಿಲ್ಲುತ್ತೆ. ಈ ಅಂಶ ನಮಗೆ ಗೊತ್ತಿರಲಿ. ಇನ್ನು ಪಂಚಾಯತ್ ರಾಜ್ ಬಗ್ಗೆ ಹೇಳಬೇಕಂದ್ರೆ ಸಂವಿಧಾನಕ್ಕೆ 73ನೇ ತಿದ್ದುಪಡಿಯನ್ನು ತಂದು ಸಂವಿಧಾನಕ್ಕೆ 73ನೇ ತಿದ್ದುಪಡಿಯನ್ನು ತಂದು 1993ರಲ್ಲಿ ಪಂಚಾಯತ್ ರಾಜ್ ಕಾನೂನನ್ನು ಜಾರಿ ಮಾಡಲಾಯಿತು. ಪ್ರಸ್ತುತ ಭಾರತದಲ್ಲಿ 3 ಹಂತದ ಪಂಚಾಯತ್ ರಾಜ್ ಇದೆ. 3 ಹಂತದ ಪಂಚಾಯತ್ ರಾಜ್ ಇದ್ದು ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಅಂತ ನಾವು ಹೇಳ್ಬೋದು. ಇದು ರಾಜ್ಯ ಪಟ್ಟಿಗೆ ಸೇರುತ್ತೆ. ಈ ಪಂಚಾಯತ್ ರಾಜ್ ವ್ಯವಸ್ಥೆ ಇದೆಯಲ್ಲ, ಈ ಪಂಚಾಯತ್ ರಾಜ್ ವ್ಯವಸ್ಥೆ ರಾಜ್ಯ ಪಟ್ಟಿಗೆ ಸೇರುತ್ತೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇದಿಷ್ಟು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ 2017ರ 5th ಅಪಾಯಿಂಟ್ಮೆಂಟ್ನ ಸಂವಿಧಾನ ಪ್ರಶ್ನೋತ್ತರಗಳ ವಿಶ್ಲೇಷಣೆ. ನನ್ನ ಈ ಸಂವಿಧಾನ ಸೀರೀಸ್ನ ಸಂಪೂರ್ಣ ಸದುಪಯೋಗಪಡಿಸ್ಕೊಳ್ಳಿ ಮತ್ತು ನನ್ನ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನನ್ನ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನನ್ನ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.